ಅವೈಜ್ಞಾನಿಕವಾಗಿ ಮುಂಜಾಗ್ರತಾ ಕ್ರಮವಿಲ್ಲದ ಕಾಮಗಾರಿಯಿಂದ ಭೂಕುಸಿತ. ದೊಡ್ಡತಪ್ಪಲುನಲ್ಲಿ ಪ್ರದೇಶದಲ್ಲಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಸಂಚಾಲಕ ಕಿಶೋರ್ ಶಿರಾಡಿ ಹೇಳಿಕೆ. ಶಿರಾಡ್ ಘಾಟ್ನ ದೊಡ್ಡತಪ್ಪಲು ಭೂಕುಸಿತಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅವ್ಯವಸ್ಥೆಯೇ ಕಾರಣವಾಗಿದೆ. ರಸ್ತೆಗೆ ಟೆಂಡರ್ ಆಗಿ ಸುಮಾರು 15 ವರ್ಷ ಸಂಸದರು ಚತುಷ್ಪಥ ಹೆದ್ದಾರಿ ಕಾಮಗಾರಿಯು ಸಂಪೂರ್ಣವಾಗದಿರುವುದು ಶೋಚನೀಯ. ಘಾಟಿ ಪ್ರದೇಶದಲ್ಲಿ ರಸ್ತೆ ನಿರ್ಮಿಸುವಾಗ ಸರಿಯಾಗಿ ಅಧ್ಯಯನ ಮಾಡಿ ಕಾಮಗಾರಿ ಪ್ರಾರಂಭಿಸಬೇಕು. ಇಲ್ಲಿನ ಪರಿಸರ, ಮಳೆಯ ಪ್ರಯಾಣ, ಮಣ್ಣಿನ ಗುಣ ಇತ್ಯಾದಿಗಳನ್ನು ತಿಳಿದುಕೊಂಡು ಇಂಜಿನಿಯರ್ಗಳು ನೀಲನಕ್ಷೆ ತಯಾರಿಸಬೇಕು. ಆದರೆ ಅವೈಜ್ಞಾನಿಕವಾಗಿ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದೆ ಕಾಮಗಾರಿ ಮಾಡಿದುದರಿಂದ ಸಮಸ್ಯೆ ಸೃಷ್ಟಿಯಾಗಿದೆ ಎಂದು ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಸಂಚಾಲಕ ಕಿಶೋರ್ ಶಿರಾಡಿ ಹೇಳಿದರು. ಶಿರಾಡಿ ಘಾಟ್ನ ದೊಡ್ಡತಪ್ಪಲು ಪ್ರದೇಶದಲ್ಲಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದೊಡ್ಡತಪ್ಪಲು ಎಂಬಲ್ಲಿ ಗುಡ್ಡ ಜರಿದು ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಮಣ್ಣು ಬಿದ್ದು ದೊಡ್ಡ ಅವಾಂತರವೇ ಸಂಭವಿಸಿದೆ. ಈ ಹಿಂದಿನಿಂದಲೂ ಶಿರಾಡಿ ಘಾಟ್ ರಸ್ತೆಯು ಒಂದಲ್ಲ ಒಂದು ವಿಚಾರಕ್ಕೆ ಮಳೆಗಾಲದಲ್ಲಿ ಸುದ್ದಿಯಾಗುತ್ತಿದೆ. ಈ ವರ್ಷ ಅತ್ಯಂತ ದೊಡ್ಡದಾಗಿ ಸುದ್ದಿಯಾಗಿದೆ ಎಂದರು. ಇನ್ನು ಭಕ್ತರಿಗೆ ತೊಂದರೆ. ಶಿರಾಡಿ ಘಾಟ್ನಲ್ಲಿ ನಡೆಯುತ್ತಿರುವ ನಿರಂತರ ಕುಸಿತದಿಂದಾಗಿ ಈ ಭಾಗದ ಸಂಚಾರ ಅಸ್ತವ್ಯಸ್ತವಾಗಿದೆ. ಈ ಭಾಗದಲ್ಲಿ ಸಾರಿಗೆ ಮತ್ತು ಖಾಸಗಿ ಬಸ್ಗಳನ್ನು ಮತ್ತು ಖಾಸಗಿ ವಾಹನಗಳ ಸಂಚಾರಕ್ಕೂ ನಿರ್ಬಂಧ ವಿಧಿಸಿರುವುದರಿಂದ ಅತ್ಯಂತ ಹೆಚ್ಚಿನ ತೊಂದರೆ ಉಂಟಾಗಿದೆ. ಕೇವಲ ಲಾರಿಗಳು, ಟ್ಯಾಂಕರ್ಗಳು, ಕಂಟೈನರ್ಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತಿವೆ. ಅಲ್ಲದೆ ಬೆರಳೆಣಿಕೆಯ ಖಾಸಗಿ ವಾಹನಗಳನ್ನು ಕೂಡ ಬಿಡಲಾಗುತ್ತಿದೆ. ಇವುಗಳು ಸುತ್ತು ಬಳಸಿಕೊಂಡು ಬರಬೇಕಾದ ಅನಿವಾರ್ಯತೆ ಇದೆ. ಇದರಿಂದಾಗಿ ಭಾರೀ ನಷ್ಟ ಸಂಭವಿಸುತ್ತಿದೆ. ರಾಜ್ಯ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಾದ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಬರುವ ಭಕ್ತರಿಗೆ ಇದರಿಂದಾಗಿ ತೊಂದರೆಯಾಗಿದೆ. ಕ್ಷೇತ್ರಕ್ಕೆ ಬರುವ ಆದಾಯ ಮತ್ತು ಇಲ್ಲಿನ ಉದ್ಯಮಿಗಳಿಗೆ ಸಮಸ್ಯೆಯಾಗಿದೆ ಎಂದು ಕಿಶೋರ್ ನುಡಿದರು. ವ್ಯವಹಾರ ವ್ಯಾಪಾರಕ್ಕೆ ಕೊಡಲಿ ಏಟು. ರಾಜ್ಯದ ಪ್ರಮುಖ ಬಂದರು ನಗರವಾದ ಮಂಗಳೂರನ್ನ ರಾಜಧಾನಿಗೆ ಸಂಪರ್ಕಿಸುವ ಈ ರಸ್ತೆಯ ಅವ್ಯವಸ್ಥೆಯಿಂದ ರಾಜ್ಯದ ವ್ಯವಹಾರ ಮತ್ತು ವ್ಯಾಪಾರವು ಸಂಕಷ್ಟಕ್ಕೆ ಸಿಲುಕಿದೆ. ಇಲ್ಲಿನ ಉದ್ಯಮಕ್ಕೆ ಕೊಡಲಿ ಏಟು ಬಿದ್ದಿದೆ. ಆದುದರಿಂದ ಶೀಘ್ರವೇ ಈ ಭಾಗದಲ್ಲಿ ಬಸ್ಗಳು ಸಂಚರಿಸಲು ಯೋಗ್ಯವಾಗುವಂತೆ ವ್ಯವಸ್ಥೆ ಮಾಡಬೇಕಾಗಿದೆ. ಇದರಿಂದ ಭಕ್ತರಿಗೆ ಹೆಚ್ಚಿನ ಅನುಕೂಲತೆ ಸೃಷ್ಟಿಯಾಗಲಿದೆ. ಇಲ್ಲಿ ಆಗಾಗ ಭೂಕುಸಿತ ಸಂಭವಿಸುತ್ತಿರುವುದರಿಂದ ನಿರಂತರವಾಗಿ ಇಲ್ಲಿ ರಕ್ಷಣಾ ಕಾರ್ಯ ನಡೆಯುತ್ತಿರುವುದರಿಂದ ಸಮಯ ನಿಗದಿ ಮಾಡಿ ಬಸ್ಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಡಬೇಕಾಗಿದೆ. ಶೀಘ್ರ ಸಂಚಾರಕ್ಕೆ ವ್ಯವಸ್ಥೆ ಅತ್ಯಗತ್ಯ. ಇನ್ನು 15 ದಿನಗಳ ಬಳಿಕ ಈ ರಸ್ತೆಯಲ್ಲಿ ಬಸ್ಗಳನ್ನು ಬಿಡುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ಆದರೆ ಇದಕ್ಕಿಂತ ಮೊದಲೇ ಬಸ್ ಸಂಚಾರಕ್ಕೆ ವ್ಯವಸ್ಥೆ ಮಾಡಬೇಕು. ಅಲ್ಲದೆ ಶೀಘ್ರವೇ ಈ ರಸ್ತೆಯನ್ನು ಸಂಚಾರ ಯೋಗ್ಯ ಮಾಡಬೇಕು. ಭಾರಿ ಮಳೆಯ ನಡುವೆ ಕಾಮಗಾರಿಗಳು ನಡೆಸಲು ಕಷ್ಟವಾಗಿರುವುದು ಸತ್ಯ. ಹಾಗಿದ್ರೂ ಶೀಘ್ರವೇ ರಸ್ತೆ ಸಂಚಾರ ಸಮರ್ಪಕತೆಗೆ ಹೆಚ್ಚಿನ ಶ್ರಮ ಹಾಕಬೇಕು. ಮುಂದೆ ಮುಂಜಾಗ್ರತಾ ಕ್ರಮವಿಲ್ಲದೆ ಕಾಮಗಾರಿ ನಡೆಸುವುದು ಕಂಡುಬಂದರೆ ಉಗ್ರ ಹೋರಾಟ ಮಾಡಲಾಗುವುದು. ಅಲ್ಲದೆ ಶೀಘ್ರವೇ ರಸ್ತೆ ಕಾಮಗಾರಿ ಸಮಾಪ್ತಿ ಮಾಡಬೇಕು ಎಂದು ಕಿಶೋರ್ ಆಗ್ರಹಿಸಿದರು. ಇನ್ನು ತಾಡೆಗೋಡೆ ಅತ್ಯಗತ್ಯ. ಮಣ್ಣು ಕುಸಿಗೊಂಡ ಗುಡ್ಡದ ಮೇಲ್ದಂಡೆ ಕೆರೆ ಇದೆ. ಇದರಲ್ಲಿ ನೀರು ಭರಪೂರವಾಗಿ ನಿಂತಿದೆ. ಅಲ್ಲಿಂದ ಭಾರಿ ಮಳೆಗೆ ನೀರು ಹರಿದು ಬಂದು ಗುಡ್ಡ ಕುಸಿತ ಸಂಭವಿಸಿದೆ. ಅಲ್ಲದೆ ಭಾರಿ ಮಳೆ ಬರುವಾಗ ನೀರು ಇದೇ ಜಾಗದಲ್ಲಿ ಹರಿದು ಬರುವುದರಿಂದ ಆಗಾಗ ಮಣ್ಣು ಕುಸಿತ ಆಗುತ್ತಿದೆ. ಆದ್ದರಿಂದ ಈ ಸಮಸ್ಯೆ ನಿವಾರಣೆಗೆ ರಸ್ತೆ ಕಾಮಗಾರಿಯ ವೇಳೆ ಗುಡ್ಡ ತೆರವು ಮಾಡುವ ವೇಳೆಯೇ ಮುಂಜಾಗ್ರತಾ ಕ್ರಮ ಅನುಸರಿಸಬೇಕಿತ್ತು. ಅಲ್ಲದೆ ಗುಡ್ಡ ತೆರವು ಮಾಡುವ ವೇಳೆಯೇ ತಡೆಗೋಡೆ ಮಾಡಬೇಕಿತ್ತು. ಟೆಂಡರ್ನ ಹಣ ಬಿಡುಗಡೆಗಾಗಿ ಮಾತ್ರ ಅರ್ಥ ವರ್ಕ್ ಮಾಡಿದ್ದಾರೆ. ಬದಲಾಗಿ ಮುಂದೆ ಇಲ್ಲಿ ಆಗುವ ಪ್ರಾಕೃತಿಕ ಸಮಸ್ಯೆ ಬಗ್ಗೆ ಅವಲೋಕನ ಮಾಡಲೇ ಇಲ್ಲ. ಆದ್ದರಿಂದ ಈ ಪರಿಸ್ಥಿತಿ ಉದ್ಭವವಾಗಿದೆ. ಆದ್ದರಿಂದಲೇ ಕೂಡಲೇ ದೊಡ್ಡತಪ್ಪಲುವಿನಿಂದ ಗುಂಡ್ಯದ ತನಕ ಘಾಟಿಯ ಎಡ ಬಲದಲ್ಲಿ ಗುಡ್ಡ ತೆಗೆಯುವ ಪರಿಸ್ಥಿತಿ ಬಂದಾಗ ಅಂತಹ ಸ್ಥಳದಲ್ಲಿ ಆಗಾಗ ತಡೆಗೋಡೆ ನಿರ್ಮಿಸಬೇಕು ಎಂದು ಹೇಳಿದರು. ಈ ಸಂದರ್ಭ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯ ಯತೀಶ್ ಗುಂಡ್ಯ, ಜಯಪ್ರಕಾಶ್ ಕೂಜುಗೂಡು ಉಪಸ್ಥಿತರಿದ್ದರು.